ಕಾರ್ಯಕರ್ತರು ಒತ್ತಡ ಕೂಡ ಇದೆ ತಮಗೆ ನಾವೇ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಮಾಡಲೇಬೇಕು ಅಂತ ಇದು ಸಹಜವಾದಂಥ ಒಂದು ಭಾವನೆ. ಕಾರಣ 2019ರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಗೆಲುವಿನ ನಿರೀಕ್ಷೆಯಲ್ಲಿ ಭಾಳ ಶ್ರಮ ಪಟ್ಟಿದ್ದರು. ಹತ್ತತ್ರ 5.25 ಲಕ್ಷ ಜನ ನನಗೆ ಮಂಡ್ಯ ಜಿಲ್ಲೆ ಎಲ್ಲ ನಮ್ಮ ಮತದಾರ ತಂದೆ ತಾಯಂದಿರುಗಳು ನನಗೆ ಆಶೀರ್ವಾದ ಮಾಡಿದರು. ಅದು ನಾನು ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಪುಟ್ಟರಾಜಣ್ಣ ಅವರು ಸಂಸದರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ 5.25 ಲಕ್ಷ ಮತಗಳನ್ನ ತಗೊಂಡಿದ್ರು. ನಾನು ಸೋತಂಥ ಸಂದರ್ಭದಲ್ಲೂ 50,000 ಹೆಚ್ಚಿಗೆ ನನಗೆ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಆ ಜಿಲ್ಲೆ ಜನ ಋಣ ನಾನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಹಜವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಲ ಬರಬೇಕು. ಕಳೆದ 19ರ ಒಂದು ಚುನಾವಣೆಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೇ ಬಂದು ನಿಂತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ನಾವೆಲ್ಲ ಜೊತೆಲಿ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಅವ್ರ ಪಾಪ ಮನಸ್ಥಿತಿ ಏನಿದೆ, ಅದಕ್ಕೆ ಇವತ್ತು ನಾನು ಚಿರುಣೆ ಅಣ್ಣ. ಆದರೆ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಅಂಶ ಏನಂದರೆ 28 ಲೋಕಸಭಾ ಕ್ಷೇತ್ರ, 28ಕ್ಕೆ 28 BJP ಮತ್ತು JDS ಎರಡೂ ಪಕ್ಷಗಳು ಇವತ್ತು ಏನು NDA ಮೈತ್ರಿಕೂಟಕ್ಕೆ ಸೇರಿದ್ದೀವಿ. ದೇಶದ ಪ್ರಧಾನಮಂತ್ರಿಗಳಿಗೆ 28 ಕ್ಷೇತ್ರ ನಮ್ಮ ರಾಜ್ಯದಿಂದ ನಾವು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಮಾಡ್ತಾರೆ. ಬಿಜೆಪಿ ವರಿಷ್ಠ ಏನಾದರೂ ತಾವು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಸ್ಪರ್ಧೆ ಮಾಡ್ತಾರೆ. ಇನ್ನು ಕೂತ್ಕೊಂಡು ಚರ್ಚೆ ಮಾಡೋಣ ಬರೋಣ, ಭಾಳ ಬುದ್ಧಿವಂತ ನೀವು. ಕಾರ್ಯಕರ್ತರು ಒತ್ತಡ ಕೂಡ ಇದೆ ತಮಗೆ ನಾವೇ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಮಾಡಲೇಬೇಕು ಅಂತ ಇದು ಸಹಜವಾದಂಥ ಒಂದು ಭಾವನೆ. ಕಾರಣ 2019ರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಗೆಲುವಿನ ನಿರೀಕ್ಷೆಯಲ್ಲಿ ಭಾಳ ಶ್ರಮ ಪಟ್ಟಿದ್ದರು. ಹತ್ತತ್ರ 5.25 ಲಕ್ಷ ಜನ ನನಗೆ ಮಂಡ್ಯ ಜಿಲ್ಲೆ ಎಲ್ಲ ನಮ್ಮ ಮತದಾರ ತಂದೆ ತಾಯಂದಿರುಗಳು ನನಗೆ ಆಶೀರ್ವಾದ ಮಾಡಿದರು. ಅದು ನಾನು ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಪುಟ್ಟರಾಜಣ್ಣ ಅವರು ಸಂಸದರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ 5.25 ಲಕ್ಷ ಮತಗಳನ್ನ ತಗೊಂಡಿದ್ರು. ನಾನು ಸೋತಂಥ ಸಂದರ್ಭದಲ್ಲೂ 50,000 ಹೆಚ್ಚಿಗೆ ನನಗೆ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಆ ಜಿಲ್ಲೆ ಜನ ಋಣ ನಾನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಹಜವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಲ ಬರಬೇಕು. ಕಳೆದ 19ರ ಒಂದು ಚುನಾವಣೆಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೇ ಬಂದು ನಿಂತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ನಾವೆಲ್ಲ ಜೊತೆಲಿ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಅವ್ರ ಪಾಪ ಮನಸ್ಥಿತಿ ಏನಿದೆ, ಅದಕ್ಕೆ ಇವತ್ತು ನಾನು ಚಿರುಣೆ ಅಣ್ಣ. ಆದರೆ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಅಂಶ ಏನಂದರೆ 28 ಲೋಕಸಭಾ ಕ್ಷೇತ್ರ, 28ಕ್ಕೆ 28 BJP ಮತ್ತು JDS ಎರಡೂ ಪಕ್ಷಗಳು ಇವತ್ತು ಏನು NDA ಮೈತ್ರಿಕೂಟಕ್ಕೆ ಸೇರಿದ್ದೀವಿ. ದೇಶದ ಪ್ರಧಾನಮಂತ್ರಿಗಳಿಗೆ 28 ಕ್ಷೇತ್ರ ನಮ್ಮ ರಾಜ್ಯದಿಂದ ನಾವು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಮಾಡ್ತಾರೆ. ಬಿಜೆಪಿ ವರಿಷ್ಠ ಏನಾದರೂ ತಾವು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಸ್ಪರ್ಧೆ ಮಾಡ್ತಾರೆ. ಇನ್ನು ಕೂತ್ಕೊಂಡು ಚರ್ಚೆ ಮಾಡೋಣ ಬರೋಣ, ಭಾಳ ಬುದ್ಧಿವಂತ ನೀವು.